ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಪೂರ್ತಿ ನನ್ನ ಗಾರ್ಡನಲ್ಲಿ ಬೆಳೆದಿರೋಂಥ ತರಕಾರಿಗಳನ್ನ ನಾನು ಅಡುಗೆ ಮಾಡ್ತೀನಿ. ಸೊ ಬರ್ರಿ ಇವತ್ತಿನ ವಿಡಿಯೋನಾಗ ಏನೇನು ಇರ್ತದೆ ಅಂತ ನೋಡ್ಕೊಂಡು ಬರೋಣ ಅಂತ. ಬೆಳಗ್ಗೆ ಹೂವು ಬೇಕು ಪೂಜೆಗೆ ಅಂಥೇಳಿ ನಾನು ನನ್ನ ತೋಟದಾಗಿನ ಹೂವು ಕಡೆಕತ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಗೆ ಏನಾರು ಇಷ್ಟ ಆಯ್ತು ಅಂದರೆ ಇತರಿಗೂ ಶೇರ್ ಮಾಡಿರಿ, ಒಂದಿಷ್ಟು ಐಡಿಯಾ ಅವರಿಗೂ ಬರುತ್ತೆ. ಸೊ ಮೇಲೆ ತರಕಾರಿ ಬೆಳೆದು ಎಷ್ಟೆಲ್ಲ ಲಾಭ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದೇನೋ. ಯಾವೆಲ್ಲ ತರಕಾರಿಗಳು ನಾನು ಆರ್ಗ್ಯಾನಿಕ್ಕಾಗಿ ಬೆಳ್ಕೊಂಡು ಆರ್ಗ್ಯಾನಿಕ್ಕಾಗಿ ಅದನ್ನು ಯೂಸ್ ಮಾಡ್ತೀನಿ. ಎಷ್ಟಾದರೂ ಪರವಾಗಿಲ್ಲ, ಸ್ವಲ್ಪ ಇದ್ರೂ ಪರವಾಗಿಲ್ಲ, ಜಾಸ್ತಿ ಇದ್ರೂ ಪರವಾಗಿಲ್ಲ. ಅದನ್ನು ಯಾವ ರೀತಿ ನಾನು ಒಂದು ಎರಡಾದರೆ ವೇಸ್ಟ್ ಇಲ್ಲ, ಅದನ್ನು ಕೂಡ ನಾನು ಮಾಡ್ಕೊಂಡಿರ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಇದು ಮೀಶೋಯಿಂದ ಆರ್ಡರ್ ಮಾಡಿದ್ನಲ್ಲ ಫ್ರೆಂಡ್ಸ್, ಇದೇ ಕಲರ್ ಬಂತದ್ದು. ಮನಿ ವೇಸ್ಟ್. ಅವರು ಬೇರೆ ಕಲರ್ ತೋರಿಸಿದ್ರೆ ಈ ಕಲರ್ ಕೊಟ್ಟಾರೆ. ಸೊ ನೀವೇನಾದ್ರು ಇದ್ರೆ ತರಿಸ್ಕೊಳಕ್ಕೆ ಹೋಗೇಬೇಡ್ರಿ. ಸೊ ನೋಡ್ರಿ, ನನಗೆ ಎರಡೂ ಕಡೆ ಎರಡೂ ಕಡೆ ಸೇಮ್ ಅದೇ ಕಲರ್ ಬಂದದ ನೋಡ್ರಿ. ವೇಸ್ಟ್, ನನಗೆ ಅನಿಸ್ತು ವೇಸ್ಟ್ ಆಯ್ತಲ್ಲ ಅಂತ. ಸೊ ಅವ್ರಿಗೂ ಹೇಳಿದ್ದು ಒಂದು ಕಲರು, ಕಳಿಸಿದ್ದು ಒಂದು ಕಲರು. ಇಲ್ಲೊಂದು ಇನ್ನೂ ಬರ್ಲಿಕ್ಕತ್ತದ ನೋಡೋಣಂತೆ. ಬಟ್ ಎಲ್ಲ ಸೇಮೇ ಕಲರ್ ಅನಿಸ್ತದೆ ನನಗೆ, ಯಾಕಂದರೆ ಎರಡಂತೂ ಅವೇ ಬಂದವೆ. ವೀಡಿಯೋ ಮಾಡ್ತೀನಿ ಅಂತ ಇದ್ದದ್ದು ಫ್ರೆಂಡ್ಸ್. ಬೆಳಗ್ಗೆ ಇವಾಗ ಟೈಮು 8:15. ಸೊ ಬೆಳಗಿನ ಕೆಲಸ ಎಲ್ಲ ಮುಗ್ತದೆ. ನಾನು ಪೂಜೆ ಎಲ್ಲ ಮಾಡ್ಕೊಂಡೆ. ಇವತ್ತು ಮಂಗಳವಾರ ಆಗಿದ್ದರಿಂದ ಜಲ್ದಿನೇ ಮಾಡ್ಕೊಂಡಿನಿ. 7:30 ಅಷ್ಟಕ್ಕೆ ನಾನು ಪೂಜೆ ಎಲ್ಲ ಮಾಡ್ಕೊಂಡಿನಿ. ಮೇಲೆ ಹೋಗಿ ಹೂವು ಕಟ್ಕೊಂಡು ಬಂದು ದೇವರಿಗೆಲ್ಲ ಇಟ್ಟು ಈ ಹೂವನ್ನ ನಾನು ಸ್ವಲ್ಪ ಮಾಲೆ ಮಾಡ್ಕೊಂಡಿನಿ ನೋಡ್ರಿ. ಆಮೇಲೆ ಅವಲಕ್ಕಿ ಮಾಡೀನಿ. ಸೊ ಯಜಮಾನ್ರದ್ದು ಟಿಫನ್ ಆಯಿತು. ಅವರು ಇವತ್ತು ರಾಯಚೂರಿಗೆ ಹೊಂಟಾರ ವ್ಯಾಲ್ಯೂಯೇಷನಿಗೆ ಅಂಥೇಳಿ. ಹಾಗಾಗಿ ಸ್ವಲ್ಪ ಜಲ್ದಿನೇ ಎಲ್ಲನೂ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಇನ್ನೇನಿಲ್ಲ ಫ್ರೆಂಡ್ಸ್, ಒಂದೇ ಒಂದು ರೌಂಡ್ ತೋರಿಸ್ಬಿಡ್ತೀನಿ ನಾನು ಪೂಜೆ. ಇದು ನಂದು ಮಂಗಳವಾರ ಪೂಜೆ. ಒಂದೊಂದು ಹೂವು ನೋಡ್ರಿ ಎಷ್ಟು ದೊಡ್ಡದಾಗಿವೆ. ಎಲ್ಲ ಮೇಲೆ ನಾನು ತೋಟದಾಗಿದ್ದೆ ಹೂವುಗಳು. ಒಂದೊಂದು ಹೂವು ನೋಡ್ರಿ ಎಷ್ಟು ಸೈಜ್ ದೊಡ್ಡ ಬಂದದ್ದು ಗೊತ್ತಾ, ಅಷ್ಟು ಸೈಜ್ ದೊಡ್ಡ ಬಂದವೆ. ಸೊ ಸೇವಂತಿಗೆ ಹೂವು ಮತ್ತು ದಾಸವಾಳ ಎಲ್ಲ ಮಿಕ್ಸ್ ಮಾಡಿ ನಾನು ದೇವರಿಗೆ ಇಲ್ಲಿ ಇಟ್ಕೊಂಡಿನಿ. ಸೊ ಎಲ್ಲ ಕಡೆ ಅಷ್ಟೇ ದೇವರುಗಳಿಗೆ ಒಂದೊಂದೇ ಹೂಗಳನ್ನು ಹಾಕ್ಕೊಂಡಿನಿ. ಇವಿಲ್ಲ, ಇವು ತೊಗೊಂಡು ಬಂದಿರೋದು ಹೊರಗಡೆಯಿಂದ ತೊಗೊಂಬಂದಿದ್ದು ಹೂಗಳು. ಸೊ ಬೆಳಗ್ಗೆ ಫ್ರೆಶ್ ಅನ್ಸಾಗತ್ತದ ಇವತ್ತಂತೂ, ಫುಲ್ಲು ಫ್ರೆಶ್. ಸೊ ಬೆಳಗಿನ ವಾತಾವರಣ ಮಸ್ತಾಗೈತೆ. ಸೊ ನಾನು ಮಾಡೀನಿ ಇವತ್ತು ಅವಲಕ್ಕಿ. ಸೊ ಯಜಮಾನ್ರು ಹೊಂಟ್ರ ಅಂತ ಸ್ವಲ್ಪ ಜಲ್ದಿನೇ ಮಾಡಿನಲ್ಲ. ಸೊ ಅವಲಕ್ಕಿ ಸ್ವಲ್ಪ ನಾನು ತಿಂತೀನಿ, ಚೂರು. ನನ್ನ ಮಗ ಹೋದ ಟ್ಯೂಷನಿಗೆ, ಅವನು ತಿನ್ನು ಅಂದ್ರೆ ಒಲ್ಲಂದ. ಸೊ ಅವಲಕ್ಕಿ ಬಿಸಿದಿದ್ದಾಗ ಇನ್ನೂ ಚೆನ್ನಾಗಿರ್ತವೆ ಅವಲಕ್ಕಿ. ಸ್ವಲ್ಪ ತಣ್ಣಗಾದ್ಮೇಲೆ ಅಷ್ಟು ಇಷ್ಟ ಆಗೋಲ್ಲ. ಬಟ್ ತಿನ್ನೋರು ಮೊಸರು ಹಾಕೊಂಡು ತಿಂತಾರೆ. ನಮ್ಮ ಕಡೆ ಎಲ್ಲ ಇದು ಒಗ್ಗರಣೆ ಮೊಸರು. ಗುಲ್ಬರ್ಗ ಸೈಡ್ ಅಂತೂ ಇನ್ನೂ ಫೇಮಸ್ ಒಗ್ಗರಣೆ ಮೊಸರು. ಸ್ವಲ್ಪ ತಿಂತೀನಿ ನಾನು. ನೋಡ್ರಿ, ಇದ್ರೊಳಗೆ ಹಿಂಗೆ ಮಸ್ತನಾಗ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ತಿನ್ನಬೇಕು.
ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ನಾನು ಮೇಲೆ ಎರಡು ಬದನೇಕಾಯಿ ಆಗಿದ್ವು, ಅವು ಎರಡೇ ತಂದು ಮಾಡೀನಿ. ಅದೇ ಖುಷಿ. ಬದನೇಕಾಯಿ ಮೇಲೆ ಒಂದು 4 ಬೆಂಡೆಕಾಯಿ ಆಗಿದ್ವು, ಅದು ಬೆಂಡೆಕಾಯಿ ಸಾರು ಮಾಡಕತ್ತೀನಿ ನಾನು. ಮೇಗೊಂದು ಸ್ವಲ್ಪ ನನ್ನ ತೋಟದಾಗ ಆಗಿರೋಂಥ ತೊಂಡೆಕಾಯಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿನಿ, ಅದನ್ನು ನಾನು ಪಲ್ಯ ಮಾಡ್ತೀನಿ. ಇಷ್ಟೇ ಸಾಕು ನನಗೆ, ಹೌದಲ್ಲ. ಈ ಕಡೆ ಮೊಸರು, ಇದು ಡ್ರೈ ರೋಸ್ಟ್ ಮಾಡೀನಿ ಪಾಪಡ ನೋಡ್ರಿ. ಇಷ್ಟೇ ಸಾಕು ನಮಗೆ, ಇದರಲ್ಲೇ ಖುಷಿ. ಯಾಕಂದರೆ ಇಷ್ಟೆಲ್ಲ ತರಕಾರಿ ಆರಾಮಾಗಿ 3-4 ಜನ ಊಟ ಮಾಡ್ಬೋದಲ್ಲ. ನೋಡಿರಿ ಇಷ್ಟೆಲ್ಲ ತರಕಾರಿ ಇದೆ ನಂದು. ಸೊ ಇದಕ್ಕೆಲ್ಲ ಬೇಕಾಗಿದ್ದು ರೆಡಿ ಮಾಡ್ಕೊಂಡಿನಿ. ಇವತ್ತಿನ ನನ್ನ ಮಧ್ಯಾಹ್ನದ ಅಡುಗೆ ಏನಂದರೆ ಮೊಸರು ಐತೆ, ಇಷ್ಟು ತರಕಾರಿ ಐತೆ, ಮತ್ತು ಇದರಲ್ಲಿ ಟೊಮೆಟೊ ಸಾರು ಐತೆ. ಆಮೇಲೆ ರೈಸ್ ಮಾಡ್ತೀನಿ. ಆಯಿತು, ರೈಸ್ ಮಾಡಿಟ್ಕೊಂಡೇನ. ಪಲ್ಯ ನೋಡಿರಿ, ನಾನು ತೋರಿಸಿದ್ದೆಲ್ಲ ಪಲ್ಯನೂ ರೆಡಿ ಆಗೈತಿ. ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ಸಾರು ಎಷ್ಟೆಷ್ಟಾಗ್ಯದ ಅಷ್ಟೇ ಸಾಕು. ಆಮೇಲೆ ಇಲ್ಲಿ ನೋಡಿರಿ ಬದನೇಕಾಯಿ ಏನು ಮಾಡೀನಿ ಅಂದರೆ ಜಾಸ್ತಿ ಕುದಿಸಿ ನಾನು ಫುಲ್ ಡ್ರೈ ರೋಸ್ಟ್ ಮಾಡೋಕೆ ಹೋಗಿನಿ. ಸೈಡಿಂದ ಹಂಗಾಗಿದೆ, ಯಾಕಂದ್ರೆ ನಾನೆಲ್ಲ ಅದ್ರಾಗೆ ಹುರ್ಕೊಂಡಿನಿ. ಆಮೇಲೆ ಇವು ಹೀರೆಕಾಯಿ ನೋಡಿರಿ, ಇವೆರಡೇ ಸಾಕು ನನಗೆ. ನಾಳೆ ಮತ್ತೆ ನಾನು ತರಕಾರಿ ಮಾಡೋಕೆ. ಇದು ನೋಡಿರಿ, ಇದು ಸೌತೆಕಾಯಿ ನಮ್ಮ ಇದರಲ್ಲೇ ಆಗಿರೋದು. ಇವಾಗ ನಾನು ಸ್ವಲ್ಪ ಮೊಸರನ್ನ ಮಾಡ್ಕೊತೀನಿ. ನನ್ನ ಮಗಳು ಮೊಸರನ್ನ ಕೇಳಿಗತ್ತ, ಹಾಗಾಗಿ ಎಣ್ಣೆ ಕಾಸ್ಕೊಡಿ. ನಾನು ಗ್ಯಾಸ್ ಮಾಡೀನಿ, ಭಾಳ ಎಣ್ಣೆ ಕಾಯ್ದದ. ಹಾಗಾಗಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ನೈಸಾಗಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋದ. ಎಣ್ಣೆ ಜಾಸ್ತಿ ಕಾದಿತ್ತು ಸೀದೋಕ್ಕು ಅಂದರೆ ಹಿಂಗೆ ಬಂದ್ ಮಾಡಿಬಿಡೋದು ನೋಡಿರಿ. ಈಗ ಇದೊಂದು ಸ್ವಲ್ಪ ರೆಡ್ ಮಾಡ್ಕೊಳ್ಳೋದ. ಚೆಂದಾಗಿ ಕೆಂಪಾಗಬೇಕಿದೆ, ನಂದು ಒಗ್ಗರಣೆ ಇಲ್ಲ, ಕೆಂಪಾಗಬೇಕು. ನನ್ನ ಮಗಳು ಮೊಸರನ್ನ ಬೇಕು ಅಂತಿದ್ಲ, ಹಂಗೆ ಮೊಸರನ್ನ ಮಾಡಿದ್ರೆ ಆಯ್ತು ಅಂಥೇಳಿ ಮೊಸರನ್ನ ಮಾಡಿದ್ದೀನಿ. ಚೆಂದಾಗಿ ಇದು ನೈಸಾಗಿ ಕೆಂಪಾಗಬೇಕು. ಈ ಕಡೆ ಹೊತ್ತೂಬಾರ್ದು ಮತ್ತು ಈ ಕಡೆ ಹಸಿನೂ ಇರಬಾರ್ದು. ತಿನ್ನಬೇಕಾದ್ರೆ ಮಧ್ಯೆ ಚೆಂದಾಗಿ ಬಂದಿರ್ಬೇಕದು. ಇಲ್ಲ ನೋಡ್ರಿ, ಇನ್ನೊಂದರೆ ನಾನು ಮಾಡಾಕತ್ತೀನಿ. ಯಾವುದೂ ಸ್ಕಿಪ್ ಮಾಡಿಲ್ಲ, ಅಂದರೆ ಆಫ್ ಮಾಡಿಲ್ಲ, ನಾನು ಕ್ಯಾಮ್ರಾನ ಆಫ್ ಮಾಡಿಲ್ಲ. ನೋಡಿರಿ ಗೋಲ್ಡನ್ ಕಲರ್ ಬಂದದ, ಚೆಂದ ಕಲರ್ ಬಂದದಲ್ಲ ನೋಡಿರಿ. ಇಷ್ಟು ಬಂದದಲ್ಲ, ಇದನ್ನು ನಾನು ಆಫ್ ಮಾಡ್ತೀನಿ. ನಮ್ಮದು ಒಗ್ಗರಣೆ ಆರಬೇಕಾ ಮೊಸರನ್ನಕ್ಕೆ, ಯಾವಾಗೂ ಒಗ್ಗರಣೆ ಸ್ವಲ್ಪ ಆರಿದ್ರೆ ಚಲೋ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ಕರಿಬೇವು ನಾನು ಗಿಡದ ಮೇಲೆ. ಸೊ ಇದನ್ನು ಹಾಕಿ ಇಲ್ಲೇ ಬಿಡ್ತೀನಿ. ಇದು ನೈಸಾಗಿ ಸ್ವಲ್ಪ ತಣ್ಣಗಾಗೋ ತನಕ ನಾನು ಸ್ವಲ್ಪ ಅನ್ನ ತೊಗೊಂಡು ಮ್ಯಾಶ್ ಮಾಡ್ಕೊತೀನಿ. ಸೊ ಇದು ಬಿಸಿ ಅನ್ನ ಹಾಕ್ಕೊಂಡಿನಿ, ನಾನು ಸ್ವಲ್ಪ ಉದುರ ಮಾಡ್ತೀನಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಚೆಂದಾಗಿ ಮ್ಯಾಶ್ ಮಾಡ್ಕೊತೀನಿ. ಮೆತ್ತಗೆ ಮಾಡ್ಕೊಂಡ್ರೆ ಮೆತ್ತಗಾಗಿ ಮಾಡಬೇಕು, ಸ್ವಲ್ಪ ಮೆತ್ತಗಿರ್ಬೇಕು ಅದು ಅನ್ನ. ಹಾಗಾಗಿ ನೋಡಿರಿ, ಇದು ಬಿಸಿ ಇದ್ದಾಗನೇ ಮ್ಯಾಶ್ ಮಾಡ್ಕೊಂಡ್ರೆ ಇದನ್ನೂ ಕೂಡ ಮೆತ್ತಗಾಗ್ತದೆ. ನಾನು ನಂಗೆ ಎಷ್ಟು ಬೇಕು ಅಷ್ಟು ಮ್ಯಾಶ್ ಮಾಡ್ಕೊಂಡಿನ ನೀಟಾಗಿ. ಈಗ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ. ಮನೇಲಿ ಮಾಡಿದ್ದು ಮೊಸರದ ನಾನು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇದು ಒಂದು ಕೈಗೆ ಮಾಡೋಕ್ಕಾಗುವಂತೆ. ಸೊ ಫ್ರೆಂಡ್ಸ್, ಇಷ್ಟ ಆಗೈತೆ. ನೀವು ಊಟ ಮಾಡೋ ಟೈಮಿಗೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಡ್ಬೋದು. ನಾವೀಗ ಊಟ ಮಾಡ್ತೀವಿ, ಹಾಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿ ಮೊಸರು ಹಾಕಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಒಗ್ಗರಣೆ ಹಾಕ್ಕೊಂಡಿನ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನ, ಆಮೇಲೆ ಉಪ್ಪು ಹಾಕೋದನ್ನು ಮರೆಯೋದು ಬೇಡ. ನಮ್ಮ ಮೊಸರನ್ನ ರೆಡಿ ಆಯಿತು. ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಹಾಕೋಬೋದು. ಸೊ ಫೈನಲಿ ಫ್ರೆಂಡ್ಸ್, ಮೊಸರನ್ನ ರೆಡಿ. ಫಸ್ಟ್ ನನ್ನ ಮಗಳಿಗೆ ಇದು, ಅವಳಿಗೆ ಅಷ್ಟೊತ್ತಿಂದ ಮೊಸರನ್ನ ರೆಡಿ. ಮೊಸರನ್ನ ರೆಡಿ. ತೊಗೊಂಡು ಊಟ ಮಾಡಿ. ಏನಾಗಿದೆ ಹೇಳಿ, ಹೆಂಗಾಗಿದೆ ಹೇಳಿ. ಚೆನ್ನಾಗ್ಯದ? ಇಷ್ಟ ಆಯ್ತಾ? ತಿನ್.